ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಪ್ಚಾಟ್ ಸ್ಟೋರಿಗೆ ಎಕ್ಸ್ಟರ್ನಲ್ ಲಿಂಕ್ ನ ಹೇಗೆ ಆಡ್ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿದ್ದೀನಿ. ಎಕ್ಸ್ಟರ್ನಲ್ ಲಿಂಕ್ ಅಂದ್ರೆ ಯೂಟ್ಯೂಬ್ ಲಿಂಕೋ ಇಲ್ಲ ಇನ್ಸ್ಟಾಗ್ರಾಮ್ ಲಿಂಕೋ ಇಲ್ಲ ಫೇಸ್ಬುಕ್ ಲಿಂಕೋ ಇಲ್ಲ ವೆಬ್ಸೈಟ್ ಲಿಂಕೋ, ನಿಮ್ದೇನಾದ್ರೂ ಇಂಪಾರ್ಟೆಂಟ್ ಇರುತ್ತಲ್ಲ ಅದನ್ನೆಲ್ಲ ಸ್ನ್ಯಾಪ್ಚಾಟ್ ಸ್ಟೋರಿ ಕೂಡ ಶೇರ್ ಮಾಡಬಹುದು. ಅದನ್ನ ಹೇಗ್ ಮಾಡ್ಬೇಕು ಅನ್ನೋದನ್ನ ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಕೊಡ್ತಾ ಹೋಗ್ತೀನಿ. ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಗೈಸ್, ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ಒಂದು ಲಿಂಕ್ ನ ಸ್ನ್ಯಾಪ್ಚಾಟ್ ಸ್ಟೋರಿಗೆ ಹೇಗೆ ಶೇರ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದೆ. ಫಸ್ಟ್ ನೀವೇನ್ ಮಾಡಬೇಕು, ಯಾವ್ದಾದ್ರು ಒಂದು ಲಿಂಕ್ ನ ಕಾಪಿ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ಯೂಟ್ಯೂಬ್ ಲಿಂಕ್ ಕಾಪಿ ಮಾಡ್ಕೊತೀನಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ತೀನಿ, ಪ್ರೊಫೈಲ್ ಐಕಾನ್ ಮೇಲೆ ಹೋಗ್ತೀನಿ, ಅಕೌಂಟ್ ಓಪನ್ ಮಾಡ್ಕೊತೀನಿ. ಅದಾದ್ಮೇಲೆ ಲಿಂಕ್ ಹೋಗಿ ಶೇರ್ಗೆ ಹೋಗ್ತೀನಿ. ಶೇರ್ಗೆ ಹೋಗಿ ಕಾಪಿ ಲಿಂಕ್ ಮಾಡ್ಕೊತೀನಿ. ಲಿಂಕ್ ಕಾಪಿ ಮಾಡ್ಕೊಂಡೆ. ಈಗ ಬ್ಯಾಕ್ ಬರ್ತೀನಿ. ಈಗ ಸ್ನ್ಯಾಪ್ಚಾಟ್ನ ಓಪನ್ ಮಾಡ್ಕೊಬೇಕು. ಸ್ನ್ಯಾಪ್ಚಾಟ್ ಓಪನ್ ಮಾಡ್ಕೊಂಡ್ಮೇಲೆ ಫಸ್ಟ್ ನೀವು ಏನು ಕೆಲಸ ಮಾಡಬೇಕು, ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ನ್ಯಾಪ್ ತಕೊಳ್ಳಿ. ನಾನೀಗ ಈ ಲ್ಯಾಪ್ಟಾಪ್ದು ಸ್ನ್ಯಾಪ್ ಹಾಕ್ತಿದ್ದೀನಿ. ಓಕೆನಾ, ಲ್ಯಾಪ್ಟಾಪ್ ಸ್ನ್ಯಾಪ್ ಹಾಕ್ತೆ. ಇದಾದ್ಮೇಲೆ ನೀವೇನು ಮಾಡಬೇಕು, ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆಯಿಂದ ಮೂರನೇ ಆಪ್ಷನ್ ಅಟ್ಯಾಚ್ ಸಿಂಬಲ್ ಇದೆ. ಇಲ್ಲಿ ಸೈಡಲ್ಲಿ ರೈಟ್ ಸೈಡಲ್ಲಿ ಕೆಳಗಿಂದ ಮೂರನೇ ಆಪ್ಷನ್ ಅಟ್ಯಾಚ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಈ ಲಿಂಕ್ ನ ತಗೊಂಬಂದು ಇಲ್ಲಿ ಪೇಸ್ಟ್ ಮಾಡಬೇಕು. ಅದಾದ್ಮೇಲೆ ಕೀಪ್ಯಾಡ್ ಅಲ್ಲಿ ಡೌನ್ ಅಲ್ಲಿ ಸರ್ಚ್ ಬಟನ್ ಇರುತ್ತಲ್ಲ, ಆ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ದು ಯೂಟ್ಯೂಬ್ ಚಾನಲ್ ಫೆಚ್ ಆಗುತ್ತೆ. ಯೂಟ್ಯೂಬ್ ಅಂತಲ್ಲ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ನಿಮ್ಗೆ ಯಾವ್ದು ಬೇಕೋ ಆ ಲಿಂಕ್ ತಗೊಂಬಂದು ಹಾಕೋರು ಅದು ಫೆಚ್ ಆಗುತ್ತೆ. ಅದು ಫೆಚ್ ಆದ್ಮೇಲೆ ಇಲ್ಲಿ ಅಟ್ಯಾಚ್ ಟು ಸ್ನ್ಯಾಪ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅವ್ ನೋಡಿ ಇಲ್ಲಿ ಬಂದು ಕೂತ್ಕೊಂತು ಯೂಟ್ಯೂಬ್ದು. ಈಗ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಗಲ್ಲ. ನಿಮ್ ವ್ಯೂಯರ್ಸ್ ನೋಡ್ತಾರಲ್ಲ, ಅಕಸ್ಮಾತ್ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಅವ್ರು ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ಚಾನಲ್ ಡೈರೆಕ್ಟ್ ಆಗಿ ಹೋಗುತ್ತೆ. ಓಕೆನಾ, ಇದಕ್ಕೆ ಬೇಕಾದ್ರೆ ಸೌಂಡ್ ಹಾಕ್ಬೋದು, ಯಾವ್ದಾನ ಫಿಲಮ್ ಮ್ಯೂಸಿಕ್ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನಾನು ಸುಮ್ಮನೆ ಇದು ಹಾಕ್ತಾ ಇದ್ದೀನಿ. ಓಕೆನಾ, ಇದು ಕೊಟ್ಬಿಟ್ಟು ಸ್ಟೋರಿ ಡೈರೆಕ್ಟ್ ಆಗಿ ಪೋಸ್ಟ್ ಆಯ್ತು. ಓಕೆನಾ, ಈಗ ಸ್ಟೋರಿಗೆ ಪೋಸ್ಟ್ ಆಗ್ತಾ ಇದೆ, ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಆದ್ಮೇಲೆ ನಿಮಗೆ ತೋರಿಸ್ತೀನಿ ಯಾವ ತರ ಅದು ಕಾಣುತ್ತೆ ಅಂತ. ಸೆಕೆಂಡ್ ಪೋಸ್ಟ್ ಆಗಿದೆ ನೋಡಿ, ಈ ತರ ಕಾಣ್ತಿದೆ. ಈಗ ಇನ್ನೊಂದು ಅಕೌಂಟ್ ಇಂದ ನಾನು ವ್ಯೂ ಮಾಡ್ತೀನಿ. ಓಕೆನಾ, ಇನ್ನೊಂದು ಅಕೌಂಟ್ ಇದೆ, ಇದನ್ನ ಲಾಗ್ಔಟ್ ಮಾಡಿ ಆ ಅಕೌಂಟ್ ಇಂದ ವ್ಯೂ ಮಾಡ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಏನ್ ಹೇಳ್ತಿದ್ದೆ ಅಂತ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ಹೋಗುತ್ತೆ. ಈಗ ನೋಡಿ, ಈ ಚಾನಲ್ ಇಂದ ಅಲ್ಲ, ಈ ಅಕೌಂಟ್ ಇಂದ ಈಗ ನಾನು ವ್ಯೂ ಮಾಡ್ತೀನಿ. ನೋಡಿ, ಆ ಅಕೌಂಟ್ ಇಂದ ಸ್ಟೋರಿ ಹಾಕಿದೆ. ಈಗ ಸ್ಟೋರಿ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ youtube.com ಅಂತ ಡೌನ್ ಅಲ್ಲಿ ಬಂತು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಯೂಟ್ಯೂಬ್ ಕನೆಕ್ಟ್ ಆಗುತ್ತೆ. ಹೆಂಗೆ ಅಂದ್ರೆ ಎರಡು ರೀತಿ ಯೂಸ್ ಆಗುತ್ತೆ. ನೀವು ಯೂಟ್ಯೂಬ್ ಚಾನಲ್ಗೆ ಸ್ನ್ಯಾಪ್ಚಾಟ್ ಮುಖಾಂತರ ಕೂಡ ಸಬ್ಸ್ಕ್ರೈಬರ್ಸ್ನ ಮಾಡ್ಕೊಬೋದು. ಓಕೆನಾ, ಇವತ್ತಿನ ವಿಡಿಯೋದಲ್ಲಿ ಹೇಗೆ ಸ್ನ್ಯಾಪ್ಚಾಟ್ಗೆ ಲಿಂಕ್ ಹಾಕ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ, ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಏನಾದರೂ ಯೂಸ್ಫುಲ್ ಆಗೋಂಥ ವಿಡಿಯೋನೇ ಹಾಕ್ತಿರ್ತೀನಿ. ಧನ್ಯವಾದಗಳು.